ನಮಸ್ತೆ ವೀಕ್ಷಕರೇ, ನಾವಿವತ್ತು ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸ್ ಅಲ್ಲಿ ಇದ್ದೀವಿ. ಪ್ರಕೃತಿಯ ಮಡಿಲಲ್ಲಿ ನಿರ್ಮಾಣವಾಗಿರುವಂತಹ ಒಂದು ಅದ್ಭುತವಾಗಿರುವಂತಹ ಜಾಗ. ಈ ಜಾಗ ಯಾವುದು, ನಾವು ಯಾಕೆ ಇವತ್ತು ಇಲ್ಲಿಗೆ ಬಂದಿದ್ದೀವಿ, ಇದರ ವಿಶೇಷತೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಮೊದಲಿಗೆ ಒಳಗಡೆ ಹೋಗೋಣ ಬನ್ನಿ. ನಾವಿವತ್ತು ಪೀಸ್ವುಡ್ ಇಕೋ ಎನ್ನುವಂತಹ ಅಗ್ರಿಕಲ್ಚರ್ ಫಾರ್ಮ್ ಲ್ಯಾಂಡ್ ಅಲ್ಲಿ ಇದ್ದೀವಿ. ಇದರ ವಿಶೇಷತೆ ಏನು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನಾನೇ ಹೇಳಿದಾಗೆ ಸಿಟಿಯಿಂದ ಹೊರಗಡೆ ಬರಬೇಕು, ಸಿಟಿಯಿಂದ ಆಚೆ ಬರಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಇದು ಸಿಟಿಯಿಂದ ತುಂಬ ದೂರ ಏನಿಲ್ಲ, ಸಿಟಿಯಿಂದ ಬಹಳ ಹತ್ತಿರನೇ ಇದೆ. ಆದರೆ ಬಹಳ ಸುಂದರವಾಗಿರುವಂತಹ ಒಂದು ಪ್ಲೇಸ್ ಇದು. ಇನ್ನು ಇಲ್ಲೇ ಬಂದು ಫಾರ್ಮ್ ಲ್ಯಾಂಡನ್ನು ಖರೀದಿ ಮಾಡ್ತೀವಿ, ಇಲ್ಲಿ ಮನೆಯನ್ನ ಕಟ್ಕೊಳ್ತೀವಿ ಅಂತಂದರೆ ನೀವು ಯೋಚನೆ ಮಾಡ್ತಾ ಇರಬಹುದು, ಬಹಳ ದುಬಾರಿ ಇರಬಹುದು. ಹೇಗಪ್ಪ ಬಂದು ಸಿಟಿಯಿಂದ ಆಚೆನೂ ಬಂದು ಇಲ್ಲೊಂದು ಫಾರ್ಮ್ ಲ್ಯಾಂಡನ್ನು ಖರೀದಿ ಮಾಡಿ ಇಲ್ಲಿ ಮನೆಯನ್ನ ಕಟ್ಕೊಳ್ಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿರೋ ಥರ ದುಬಾರಿ ಬೆಲೆಯಲ್ಲ, ನಿಮಗೆ ಕೈಗೆ ಎಟಕುವಂತಹ ಬೆಲೆಯಲ್ಲಿ ಇಲ್ಲಿ ನಿಮ್ಮ ಒಂದು ಫಾರ್ಮ್ ಲ್ಯಾಂಡ್ ಅನ್ನ ಸ್ವಂತವಾಗಿ ನೀವು ಖರೀದಿ ಮಾಡಬಹುದು. ವೀಕ್ಷಕರೇ, ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ ಪೀಸ್ವುಡ್ ಎಕೋ ಅಗ್ರಿಕಲ್ಚರ್ ಫಾರ್ಮ್ ಲ್ಯಾಂಡ್ ಅಲ್ಲಿ ಇದ್ದೀನಿ ಅಂತ ಹೇಳಿ. ಹಾಗಾದ್ರೆ ಈ ಅಗ್ರಿಕಲ್ಚರ್ ಫಾರ್ಮ್ ಲ್ಯಾಂಡ್ ಯಾವ ರೀತಿಯಾಗಿ ಡೆವಲಪ್ ಆಗಿದೆ, ಇನ್ನು ಎಷ್ಟು ಡೆವಲಪ್ಮೆಂಟ್ ಆಗಬೇಕು, ನೀವು ಒಂದು ವೇಳೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಾದ್ರೆ ನೀವು ಇಲ್ಲಿಗೆ ಬಂದು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಖರೀದಿ ಮಾಡ್ತೀರಿ, ಇಲ್ಲಿ ಬಂದು ನಿಮ್ಮದೇ ಆಗಿರುವಂತಹ ಒಂದು ಮನೆಯನ್ನ ನಿರ್ಮಾಣ ಮಾಡ್ಕೊಳ್ತೀರಿ ಅಂತಂದ್ರೆ ನಿಮಗೆ ಮೊದಲನೇದಾಗಿ ಈ ಅಗ್ರಿಕಲ್ಚರ್ ಫಾರ್ಮ್ ಲ್ಯಾಂಡ್ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ಬೇಕಾಗಿದೆ. ಹಾಗಾಗಿ ಸಂಪೂರ್ಣವಾಗಿರುವಂತಹ ಒಂದು ವ್ಯೂಸ್ ಅನ್ನ ನಿಮಗೆ ತೋರಿಸ್ಕೊಡ್ತೀವಿ. ಇದರ ಜೊತೆಗೆ ಈ ಒಂದು ಫಾರ್ಮ್ ಲ್ಯಾಂಡ್ ನ ಬಗ್ಗೆ ಸಂಪೂರ್ಣವಾಗಿರುವಂತಹ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಪೀಸ್ವುಡ್ ಎಕೋ ಅಗ್ರಿಕಲ್ಚರ್ ಫಾರ್ಮ್ ಲ್ಯಾಂಡ್ ನ ಮಾಲೀಕರಾಗಿರುವಂತಹ ಭಾಸ್ಕರ್ ಅವರು ಕೂಡ ನಮ್ಮ ಜೊತೆಗೆ ಇರ್ತಾರೆ. ಬನ್ನಿ ಮೊದಲನೇದಾಗಿ ಈ ಒಂದು ಫಾರ್ಮ್ ಲ್ಯಾಂಡ್ ನ ವ್ಯೂಸ್ ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ಈ ಪೀಸ್ವುಡ್ ಇಕೋ ಫಾರ್ಮ್ ಲ್ಯಾಂಡ್ ನ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಪೀಸ್ವುಡ್ ಇಕೋ ಫಾರ್ಮ್ ಲ್ಯಾಂಡ್ ನ ಮಾಲೀಕರಾಗಿರುವಂತಹ ಭಾಸ್ಕರ್ ಅವರಿದ್ದಾರೆ. ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪೀಸ್ವುಡ್ ಇಕೋ ಫಾರ್ಮ್ ಲ್ಯಾಂಡ್ ಎಷ್ಟು ಎಕರೆ ಪ್ರದೇಶದಲ್ಲಿ ಇದು ಲೊಕೇಟ್ ಆಗಿದೆ ಸರ್? ಜೊತೆಗೆ ಎಲ್ಲಿ ಲೊಕೇಟ್ ಆಗಿದೆ, ಬೆಂಗಳೂರಿಂದ ಎಷ್ಟು ದೂರ ಆಗುತ್ತೆ, ಎಷ್ಟು ವರ್ಷದಿಂದ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ ಈ ಫಾರ್ಮ್ ಲ್ಯಾಂಡ್ ನ? ಖಂಡಿತ. ಎಷ್ಟು ದೂರ ಆಗುತ್ತೆ ಸರ್ ಬೆಂಗಳೂರಿಂದ? ಸುಮಾರು ಬೆಂಗಳೂರಿಂದ ಕನಕಪುರ ನೈಸೋಡ್ ಜಂಕ್ಷನ್ ಸುಮಾರು 50 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಕನಕಪುರದಿಂದ 9 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದಕ್ಕೆ ರೋಡ್ ಆಕ್ಸೆಸ್ 2-3 ತರ ಇದೆ. ಒಂದು ಕಬ್ಬಾಳ ದೇವಸ್ಥಾನಕ್ಕೆ ಹೋಗೋರು ಅಂದ್ರೆ ಕನಕಪುರದಿಂದ ಜಕ್ಕೆಗೌಡನ ದೊಡ್ಡಿ ಅಂತ ಒಂದು ಊರು ಬರುತ್ತೆ, ಆ ರೋಡಿಂದ ಆಕ್ಸೆಸ್ ಒಂದು ರೋಡ್ ಇದೆ. ಇನ್ನೊಂದು ತೆಂಗನಹಳ್ಳಿ ಕಡೆಯಿಂದ ಒಂದು ಆಕ್ಸೆಸ್ ರೋಡ್ ಇದೆ. ಸೊ ಇದು ತುಂಬ ಪೀಸ್ಫುಲ್ ಇರೋಂಥ ಜಾಗ. ಇದು ಕಂಪ್ಲೀಟ್ ಡೆವಲಪ್ ಮಾಡಿದ್ವಿ ಇದು ನಾವು ಕರೋನಾ ಮುಂಚೆ ತೊಗೊಂಡಿದ್ದು ಪ್ರಾಪರ್ಟಿ. ಇದು ನಾವೇ ಓನಾಗಿ ಪರ್ಚೇಸ್ ಮಾಡಿ 3 ವರ್ಷ ಆಯ್ತು ಇದನ್ನು ಪರ್ಚೇಸ್ ಮಾಡಿ. ಅವಾಗ ನಾವು ಪ್ಲಾಂಟೇಷನ್ ಅವಾಗ ಮಾಡಿದ್ವಿ, ಗಿಡಗಳೆಲ್ಲ ಅವಾಗ ಹಾಕಿದ್ವಿ. ಇವೆಲ್ಲ ಸಾಕಷ್ಟು ದೊಡ್ಡದಾಗಿದೆ, ಹಣ್ಣುಗಳು ಬರ್ತಾ ಇದೆ. ಪ್ರತಿ ಒಂದು ಫ್ಲ್ಯಾಟಲ್ಲೂ ದೊಡ್ಡ ದೊಡ್ಡ ಮಾಮರ ಇರ್ಬೋದು, ದೊಡ್ಡ ದೊಡ್ಡ ಹಣ್ಣು ಗಿಡಗಳೆಲ್ಲ ಬರ್ತಾಯಿದೆ. ದಾಳಿಂಬೆ, ಸೀಬೆ, ನೇರಳೆ, ಬಟರ್ ಫ್ರೂಟು, ವಾಟರ್ ಆ್ಯಪಲ್ಲು, ಅಂಜೂರ, ಸಪೋಟ, ಎಲ್ಲ ಥರ ಹಣ್ಣು ಗಿಡಗಳು ಹಾಕಿದ್ವಿ. ಒಂದು ಫ್ಯಾಮಿಲಿಗೆ ಬೇಕಾಗಿರೋಂಥ ಎಲ್ಲ ಹಣ್ಣು ಗಿಡಗಳು ನಾವು ಹಾಕಿದ್ವಿ. ಜೊತೆಗೆ ತರಕಾರಿ ಬೆಳೆಗೆ ಪ್ರಾವಿಷನ್ ನಾವು ಮಾಡಿದ್ದೀವಿ. ಇವಾಗ ತರಕಾರಿ ಬೆಳೆಗೆ ನಾವು ಒಂದು ಮಾಡ್ತಾಯಿದ್ದೀವಿ ಇವಾಗ. ಸೊ ಅದಕ್ಕೂ ಡಿಪ್ ಇರಿಗೇಷನ್ ಮಾಡಿ ಅದಕ್ಕೂ ನಾವು ಪ್ಲಾಂಟೇಷನ್ ಮಾಡ್ತಾಯಿದ್ದೀವಿ ತರಕಾರಿ ಬೆಳೆಯೋಕ್ಕೆ. ಜೊತೆಗೆ ಕಮರ್ಷಿಯಲ್ ಪ್ಲ್ಯಾಂಟ್ ಆಗಿ ನಾವು ಅಡಿಕೆ ಮತ್ತು ಸ್ಯಾಂಡ್ವುಡ್ಡು, ರೋಸ್ವುಡ್ಡು, ಟೀಕ್ವುಡ್ಡು ಎಲ್ಲ ಥರ ಗಿಡಗಳು ಹಾಕಿದ್ದೀವಿ ನಾವು. ಇದು ಕಂಪ್ಲೀಟ್ ಡೆವಲಪ್ ಮಾಡಿದ್ದೀವಿ ನಾವು. ಸೊ ಎಷ್ಟು ಎಕರೆ ಪ್ರದೇಶದಲ್ಲಿದೆ ಸರ್? ಬಹುಶಃ ಇದು ಸುಮಾರು 8 ಎಕರೆ ಪ್ರದೇಶದಲ್ಲಿ ನಾವು ಡೆವಲಪ್ ಮಾಡಿದ್ದೀವಿ. ಇದು ಸೋಲಾರ್ ಸ್ಟೇಟೆಡ್ ಆಗಿರ್ಬೋದು. ಪ್ರತಿ ಫ್ಲ್ಯಾಟ್ಗೂ ರೋಡ್ ಆಕ್ಸೆಸ್ ಕೊಟ್ಟಿದ್ವಿ, ವಾಟರ್ ಕನೆಕ್ಷನ್ಸ್ ಕೊಟ್ಟಿದ್ವಿ. ಅಂದರೆ ನಮ್ಮದೇ ಆದ ಒಂದು ಜಾಗದಲ್ಲಿ ತೋಟದ ಮನೆ ಕಟ್ಸ್ಕೊಂಡಿರೋ ಥರ. ಯಾಕಂದರೆ ಹೊರಗಡೆ ರೆಸಾರ್ಟ್ಗಳಿಗೆ ಹೋದರೆ ಭಾಳ ಎಕ್ಸ್ಪೆನ್ಸಿವು. ಜೊತೆಗೆ ಪ್ರತಿ ಸಲ ಹೋಗಿ ಜಾಗಕ್ಕೆ ಹೋಗೋಕ್ಕಲ್ಲ. ಸೊ ಆ ಥರ ಇದ್ದಾಗ ನಮ್ಮದೇ ಒಂದು ಜಾಗದಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು, ಒಂದು ತೋಟದ ಮನೆ ಕಟ್ಸ್ಕೊಂಡು, ನಮ್ಮದೇ ಆದ ಗಿಡಗಳು, ನಮ್ಮದೇ ಆದ ಹಣ್ಣುಗಳು ಬೆಳೆಸ್ಕೊಂಡು ವೀಕ್ಲಿ ಒನ್ಸು ಸುಮಾರು ಜನ ತೊಗೊಂಡಿದ್ದಾರಲ್ಲ, ಅವರೆಲ್ಲ ಪ್ರತಿಯೊಬ್ಬರು ಬರ್ತಾ ಇರ್ತಾರೆ. ವೀಕ್ಲಿ ಒನ್ಸ್ ಬರ್ತಾರೆ, ಅವ್ರ ಫ್ಯಾಮಿಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದ್ರ ಜೊತೆಗೆ ನಾವು ಎಲ್ಲ ಥರ ಡೆವಲಪ್ ಮಾಡಿದ್ವಿ. ಒಂದು ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಕ್ಲಬ್ ಹೌಸ್ ಡೆವಲಪ್ ಮಾಡಿದ್ವಿ ನಾವು. ಎಲ್ಲ ಥರ ಯಾವುದೋ ಇಂಥ ಡೆವಲಪ್ಮೆಂಟ್ ಮಾಡಿಲ್ಲ ಅನ್ನೋಲ್ಲ. ನಿಮ್ಮ ಕಣ್ಮುಂದೆನೇ ಎಲ್ಲ ಕಾಣ್ತಾ ಇದೆ, ಎಲ್ಲ ನೀವೇ ನೋಡ್ಬೋದು. ಸೊ ನಮ್ಮ ಭವಿಷ್ಯ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ ನಾನು. ನೋಡಿ ಪ್ರತಿಯೊಂದು ಹಣ್ಣು ಗಿಡಗಳು ಎಲ್ಲ ನೋಡಿ ನೀವು. ಸೊ ನಿಮಗೆ ಗೊತ್ತಾಗುತ್ತೆ. ಓಕೆ ಸರ್, ಇವಾಗ ಹೇಳಿದ್ರಿ ಎಲ್ಲ ಥರದ ಒಂದು ಇದನ್ನು ಹಾಕಿದ್ದೀವಿ, ಫ್ರೂಟ್ಸ್ಗಳನ್ನು ಹಾಕಿದ್ದೀವಿ ಅಂತ ಹೇಳಿಬಿಟ್ಟು. ಅಂದರೆ ಇದು ನೀವು ತಗೊಳ್ಬೇಕಾದ್ರೆ ಈ ಒಂದು ಫಾರ್ಮ್ ಲ್ಯಾಂಡ್ನ ಎಲ್ಲ ಅಂದರೆ ವಿಚಾರ ಮಾಡಿ ತಗೊಂಡ್ರೆ, ಅಂದರೆ ಯಾವ ಬೆಳೆ ಹಾಕಿದ್ರು ಕೂಡ ಬೆಳೆ ಬರೋ ರೀತಿ, ಅಂದರೆ ಎಲ್ಲ ಥರದ ಕಸ್ಟಮರ್ಸ್ ಇರ್ತಾರೆ, ಕೇವಲ ಒಂದು ಮೆಂಟಾಲಿಟಿ ಕಸ್ಟಮರ್ಸ್ ಇರೋದಿಲ್ಲ. ಹಾಗಾಗಿ ಈ ಫಾರ್ಮ್ ಲ್ಯಾಂಡ್ ಮಾಡಬೇಕಿದ್ರೆ ಇದೆಲ್ಲ ಐಡಿಯಾ ಇತ್ತಾ, ಎಲ್ಲ ಥರದ ಬೆಳೆನೂ ಕೂಡ ಹಾಕಬೇಕು ಅನ್ನೋದು? ನಾವು ಈ ಜಾಗ ತೊಗೊಂಡಾಗ ಬಹುಶಃ ನಾವು ಜನಸಂಪರ್ಕ ಜಾಸ್ತಿ ಇದೆ ನಮಗೆ.
ಸೊ ನಾವು ಜನ ಕನ್ಸಲ್ಟ್ ಮಾಡಿದಾಗ ಇಂಥ ಗಿಡ ಹಾಕಿ ಇಷ್ಟಪಡ್ತಾರೆ, ಇಂಥ ಗಿಡ ಹಾಕಿ ಇಷ್ಟಪಡ್ತಾರೆ ಅಂತ ಅದಕ್ಕೆ ನಾವು ಸೆಲೆಕ್ಟ್ ಮಾಡಿ ಹಾಕಿದ್ದೀವಿ. ಅದ್ರ ಜೊತೆಗೆ ಕೆಲವು ಜಾಗಗಳು ಹಾಗಾಗಿ ಬಿಟ್ಟಿದ್ದೀವಿ ನಾವು. ಈಗ ಕೆಲವು ಪರ್ಚೇಸ್ ಮಾಡೋರಿಗೆ ಪರ್ಟಿಕ್ಯುಲರ್ ಇಂಥದೇ ಗಿಡ ಬೇಕು ಅಂತ ಹೇಳಿದ್ರೆ ಆ ಗಿಡಗಳು ಹಾಕೋಕ್ಕೂ ಅವಕಾಶ ಇದೆ. ಅಂದ್ರೆ ಮಣ್ಣಿನ ಒಂದು ಮಣ್ಣಿನ ಫಲವತ್ತೆ ಫಲವತ್ತತೆ ನಾವು ಅಗ್ರಿಕಲ್ಚರ್ ಇವ್ರ ನಾವು ಅದನ್ನು ಒಳ್ಳೆ ಮಣ್ಣಿದೆ ಅಂತ, ಸಾಯಿಲ್ ಇದೆ ಅಂತ ನಮಗೆ ಪರೀಕ್ಷೆ ಮಾಡಿ ಕೊಟ್ಟಿದ್ದಾರೆ. ಸೊ ಅದು ಕನ್ಸಲ್ಟ್ ಡಿಪಾರ್ಟ್ಮೆಂಟಿಂದ. ಸೊ ಇಲ್ಲಿ ಯಾವುದೇ ಗಿಡಗಳು ಯಾವುದು ಹಾಳಾಗಿಲ್ಲ, ನಾವು ಹಾಕಿದ ಗಿಡಗಳೆಲ್ಲ ಎಲ್ಲನೂ ಚೆನ್ನಾಗಿ ಬಂದಿದೆ. ಅದ್ರ ಬಗ್ಗೆ ನೀವೇ ನೋಡ್ತೀರ ಸಾಕ್ಷಿ, ನೀವೇ ನೋಡ್ತೀರಿ, ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ. ಸೊ ಮತ್ತು ಎಲ್ಲ ಸಾವಯವ ಕೃಷಿನೇ ಹಾಕಿರೋದು ನಾವು. ಇದೆಲ್ಲ ಮಾಡಿರೋದೆಲ್ಲ ಆರ್ಗ್ಯಾನಿಕ್ ಗೊಬ್ಬರನ ಹಾಕಿ ಬೆಳೆಸಿರೋದು, ಯಾವುದು ಕೆಮಿಕಲ್ ಬೇಸ್ಡ್ ಯಾವುದು ಗೊಬ್ಬರಗಳನ್ನ ಹಾಕಿಲ್ಲ. ಓಕೆ, ಇದು ಅಗ್ರಿಕಲ್ಚರ್ ಫಾರ್ಮ್ ಲ್ಯಾಂಡ್ ಅಷ್ಟೇನಾ? ಇಲ್ಲಿ ಮನೇನ ಮಾಡಿಕೊಂಡು ಒಂದವರಿಗೆ ವ್ಯವಸ್ಥಿತವಾಗಿ ಮಾಡ್ಕೊಳ್ಳುವಂತಹ ಎಲ್ಲ facility ಇದೆಯಾ ಅಂತ ಯಾಕಂದ್ರೆ ನೋಡಿ, ಇವಾಗ ಫಾರ್ಮ್ ಲ್ಯಾಂಡ್ ನಾವು ತೊಗೊಂಡಾಗ ಅವ್ರದೇ ಒಂದು ಸ್ವಂತ ಜಾಗದಲ್ಲಿ ಮನೆ ಕಟ್ಸ್ಕೊಂಡಿದ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ. ಸೊ ವೀಕೆಂಡ್ ಬಂದು ಹೋಗ್ಬೋದು ಅವರು. ಸೊ ಬಂದಾಗ ಖಾಲಿ ಕೈಲಿ ಹೋಗೋ ಥರ ಇಲ್ಲ, ಬಂದಾಗ ಹಣ್ಣು ಗಿಡಗಳು ಪ್ರತಿಯೊಂದು ಇರೋದಿಲ್ಲ, ಅದ್ರಲ್ಲಿ ತೊಗೊಂಡೋಗ್ಬೋದು ನೀವು. ಸೊ ಆ ಥರ ಒಂದು ಅನುಕೂಲ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ವಿ. ವಾಟರ್ ಕನೆಕ್ಷನ್ಸ್ ಕೊಟ್ಟಿದ್ದೀವಿ. ಈಗ ಮನೆ ಕಟ್ಸ್ಕೊಂಡು ವಾಸವಾಗಿರೋಕ್ಕೆ ಎಷ್ಟು ಅವಶ್ಯಕತೆ ಅಷ್ಟು ನಾವು ಮಾಡಿದ್ದೀವಿ. ಓಕೆ, ಈಗ ವಾಟರ್ ಕನೆಕ್ಷನ್ ಅಂತ ಅಂದ್ರೆ ಸರ್, ವಾಟರ್ ಕನೆಕ್ಷನ್ ಹೇಗೆ ಕೊಟ್ಟಿದ್ದೀರಾ? ಎಲ್ಲಿಂದ ಅಂದರೆ ಇಲ್ಲ, ನಾವು ಬೋರ್ ಹಾಕಿದ್ದೀವಿ. ಬೋರಿಂದ ಪ್ರತಿ ಫ್ಲಾಟ್ಗೂ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ. ಬಹುಶಃ ನೀವೇ ನೋಡಿರ್ಬೋದು, ಕಣ್ಣು ತೋರಿಸ್ತೀನಿ ನಿಮ್ಮಲ್ಲಿ ನೋಡಿ. ಪ್ರತಿ ಫ್ಲಾಟ್ಗೂ ವಾಟರ್ ಕನೆಕ್ಷನ್ಸ್ ನಾವು ಕೊಟ್ಟಿದ್ದೀವಿ. ಸೊ ಅಲ್ಲಿಂದ ನೀವು ಕನೆಕ್ಟಿವಿಟಿ ತೊಗೊಂಡು ಮನೆ ಕಟ್ಸ್ಕೋಬೋದು ವಾಸ ಇರೋಕ್ಕೆ. ಸೊ ಎಲ್ಲ ಕಾಂಪೌಂಡ್ ಫೆನ್ಸಿಂಗ್ ಕಂಪ್ಲೀಟ್ ಗೇಡೆಡ್ ಕಮ್ಯುನಿಟಿ ಫೆನ್ಸಿಂಗ್ ಕವರ್ ಮಾಡಿದೆ. ಫ್ರಂಟ್ ಕಾಂಪೌಂಡ್ ಹಾಕಿದ್ದೀವಿ. ಫುಲ್ಲು ಸೇಫ್ ಇದೆ, ಎಲ್ಲ CC ಕ್ಯಾಮ್ರಾ ಹಾಕಿದೆ, ಕಂಪ್ಲೀಟ್ ಸೇಫ್ ಇದೆ. ವಾಚ್ಮೆನ್ 24 ಸೆಕ್ಯೂರಿಟಿ ಇದೆ, ವಾಚ್ಮೆನ್ ಇದ್ದಾರೆ. ಸೊ ನೀವು ಏನು ಕೇಳಿದ್ರು ಅದು ಯಾವುದು ಇಲ್ಲ ಅನ್ನೋ ಥರ ಇಲ್ಲ, ಖಂಡಿತ ಇಲ್ಲ. ಸೊ ಅಷ್ಟು ಡೆವಲಪ್ ಮಾಡಿದ್ವಿ. ಈಗ ಬೇಸಿಗೆಯಲ್ಲಿ ಹೇಗೆ ಸರ್? ಕೆಲವೊಂದಿಷ್ಟು ಕಡೆ ಬೇಸಿಗೆಯಲ್ಲಿ ನೀರು ಸಿಗೋದು ಕಷ್ಟ. ಇಲ್ಲ, ಇಲ್ಲಿ ನೀರಂತೂ ತುಂಬ ಚೆನ್ನಾಗಿದೆ. ಸೊ ಯಾಕೆಂದ್ರೆ ನಮ್ಮ ತೋಟದ ಎದುರುಗಡೆ ಆಲ್ಮೋಸ್ಟ್ ಒಂದು ಜಮೀನು ಹಿಂದ್ಗಡೆ ಕೆರೆ ಇದೆ. ವಾಟರ್ ಸೋರ್ಸ್ಗೆ ನೀರುಗಳು ತುಂಬ ಚೆನ್ನಾಗಿದೆ. ಇಲ್ಲಿ ನೀರು ಸುತ್ತಮುತ್ತ ವಾಟರ್ ಸೋರ್ಸ್ ಚೆನ್ನಾಗಿರೋದ್ರಿಂದ ನೀರು ಬತ್ತಿಲ್ಲ. ಯಾವುದು ನಾನು ಸುಮಾರು ಅಬ್ಸರ್ವ್ ಮಾಡಿದಿಲ್ಲ, ನೀರು ಎಲ್ಲಿ ನಮ್ದು ಜಮೀನು ಅಂತಲ್ಲ, ಎಲ್ಲ ಕಡೆ ಯಾವುದು ನೀರು ಬತ್ತಿಲ್ಲ ಇಲ್ಲಿ. ಯಾಕಂದ್ರೆ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ. ಅದೆಲ್ಲ ನೋಡಿ ಈ ಜಮೀನು ನಾವು ತೊಗೊಂಡಿದ್ದು ನಾವು. ಸೊ ಅದರಿಂದ ವಾಟರ್ ಸೋರ್ಸ್ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡಿದ್ದು ನಾವು. ಸೊ ಯಾವುದೂ ಕಂಪ್ಲೇಂಟ್ ಬಂದಿಲ್ಲ, ಯಾವುದೋ ಸಮಸ್ಯೆ ಆಗಿಲ್ಲ ನೀರ್ದು ಇದುವರೆಗೂ. ಇಲ್ಲಿ ಈಗ ಇನ್ವೆಸ್ಟ್ ಮಾಡ್ತೀನಿ ಅಂತ ಬಂದರೆ ಪೇಮೆಂಟ್ ಸಿಸ್ಟಮ್ ಯಾವ ರೀತಿ ಆಗಿದೆ? ಎಷ್ಟು ಅಮೌಂಟ್ ಎಷ್ಟಿದೆ?